ನನ್ನೆಲ್ಲ ಆತ್ಮೀಯ ಭಾವಿ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ. ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ತದೆ ಏನಪ್ಪ ಅಂತಂದರೆ PSTR ನೇಮಕಾತಿಯಲ್ಲಿ ಯಾವ ರೀತಿ ಓದಬೇಕು ಮತ್ತು ಯಾವ್ಯಾವ ಪುಸ್ತಕಗಳನ್ನ ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ಮತ್ತು ಅತ್ಯದ್ಭುತವಾದಂಥ ಪುಸ್ತಕಗಳ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೇನೆ. ನಾನು ಅವರಿವರಂತೆ ನಾನು ಕೊರೀಲಿಕ್ಕೆ ಹೋಗೋದಿಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೇನೆ. ಏನಪ್ಪ ಅಂತಂದರೆ ಈ 2026ರಲ್ಲಿ ಈ ಒಂದು ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿ ನಡೆಯಲಿಕ್ಕಿದೆ. ಆ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ PSTR ನೇಮಕಾತಿಯು ಕೂಡ ಅತ್ಯಂತ ಸಿಂಹಪಾಲವನ್ನು ವಹಿಸ್ತದೆ. ಅದರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಈ 4424 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಿಕ್ಕಿದ್ದಾರೆ. ಆಮೇಲೆ ಉಳಿದ ಕರ್ನಾಟಕದಲ್ಲಿ ಏನದ 3200 ಶಿಕ್ಷಕರ PST ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಿಕ್ಕಿದ್ದಾರೆ. ಆ ಒಂದು ವಿಚಾರವನ್ನ ಇಟ್ಕೊಂಡು ಈ ಒಂದು ವಿಚಾರವನ್ನು ನಾನು ನಿಮಗೆ ತುಂಬಾ ಸರಳವಾಗಿ ಮತ್ತು ಅತ್ಯದ್ಭುತವಾಗಿ ನಾನು ತಿಳಿಸ್ಬೇಕಾಗಿತ್ತಂತಂದ್ರೆ ನಮ್ಮ ಜೊತೆಗೆ ನೀವು ನೋಟಿಫೈ ಆಗಬೇಕು ಅಂತಂದಿದ್ರೆ ನಮ್ಮ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಯಾಕಂದ್ರೆ ನಾನು ಹಾಕುವಂಥ ವಿಡಿಯೋಸ್ಗಳನ್ನ ನಿಮಗೆ ತಕ್ಷಣವಾಗಿ ನಿಮ್ಮ ಮುಂದೆ ಬರ್ತವೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು, ಅದ್ರ ಜೊತೆಗೇನೆ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಪರಿಸರ ಅಧ್ಯಯನ ಮತ್ತು ಗಣಿತ ಮತ್ತು ಇಂಗ್ಲಿಷ್ ಮತ್ತು ಕನ್ನಡ ಸೈಕಾಲಜಿ ಅಂತಕ್ಕಂಥದ್ದನ್ನು, ಕಂಪ್ಯೂಟರ್, ಇವೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತು ಅತ್ಯಂತ ಮಾರ್ಮಿಕವಾದಂಥ ಕ್ಲಾಸಸ್ಗಳನ್ನು ಮಾಡ್ತಿರ್ತೇನೆ. ಅವು ನಿಮಗೆ ಉಚಿತವಾಗಿ ಕೂಡ ನಾನು ಸಿಲೆಬಸ್ಗಳನ್ನು ನಮಗೆ ಹೇಳಿಕೊಡ್ತಾ ಇರ್ತೀನಿ. ಅದರದ್ದು ಒಂದು ನೋಟಿಫೈ ನಿಮಗೆ ಆಗಬೇಕು ಅಂತಂದರೆ ನಾನು ಖಂಡಿತವಾಗಿ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಅಷ್ಟು ಈ ಎಲ್ಲ ವಿಷಯಗಳನ್ನು ನಾನು ಕೂಡ ಗೌರ್ಮೆಂಟ್ಸ್ ಬುಕ್ನಲ್ಲಿ ಏನದ ರೆಫರ್ ಮಾಡಿಕೊಂಡು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಒಂದು PSTR ನೇಮಕಾತಿಯಲ್ಲಿ ಏನು ಅಂತಂದ್ರೆ ಈ ಅಭ್ಯರ್ಥಿಗಳ ಬಗ್ಗೆ ನೋಡಿದಾಗ ಇವಾಗ ನೇಮಕಾತಿಗೆ ಅತ್ಯಂತ ಫ್ರೆಶ್ ಅಭ್ಯರ್ಥಿಗಳು ಯಾರೂ ಇಲ್ಲ. ಅಂತಂದ್ರೆ 2011ರಿಂದ ಹಿಡಿದು 14ರವರೆಗೆ ಇರ್ತಕ್ಕಂಥ D.Ed ಅನ್ನ ಅಲ್ಲಿ ನೀವು D.Ed ಪದವಿಯನ್ನು ತಗೊಂಡು ಬಂದಿರಲ್ಲ, ಆ ಒಂದು D.Ed ದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳೇ ಅತ್ಯಂತ ಹೆಚ್ಚು, ಅಂದ್ರೆ 95% ಈ ಒಂದು ಏರಲ್ಲಿ ಪಾಸ್ ಆದಂತ ಅಭ್ಯರ್ಥಿಗಳೇ ಹೆಚ್ಚಿದ್ದೀರಿ. ಅದರಲ್ಲಿ ಕೂಡ ಹೆಚ್ಚು 2011-12 ಇದರಲ್ಲಿ ಸಿಕ್ಕಾಪಟ್ಟೆ ಅಭ್ಯರ್ಥಿಗಳು ಈ ಒಂದು ಶಿಕ್ಷಕರ ನೇಮಕಾತಿ ಅಂದ್ರೆ PSTR ಶಿಕ್ಷಕರ ನೇಮಕಾತಿಗೆ ನೀವೆಲ್ಲರೂ ಕಾಯ್ತಾ ಇದ್ದೀರಿ. ಅದು ಹೇಗೆ ಅಂದ್ರೆ ಜಾತಕ ಪಕ್ಷಿಯಂತೆ. ನೀವು ಎಲ್ಲರೂ ಕೂಡ ಇವಾಗ ಹೆಂಗಾಗಿದ್ದೀರಿ ಅಂತಂದ್ರೆ, ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಒಂಥರ ಹೆಂಗಂದ್ರೆ ತುಕ್ಕಿಡಿದ ಕೆಬ್ಬಣ ತರ ನಾವು ಆಗ್ಬಿಟ್ಟಿದ್ದೀವಿ. ಹೆಂಗಂದ್ರೆ ಈ ಒಂದು ಸತತವಾಗಿ 10 ವರ್ಷದವರೆಗೆ ಯಾವುದೇ ನೇಮಕಾತಿ ಆಗದೆ ಇರುವಂತ ಸಂದರ್ಭದಲ್ಲಿ ಇನ್ನೇನು ನಮಗೆ PSTR ನೇಮಕಾತಿ ಆಗುವುದೇ ಇಲ್ಲ ಅಂತಕ್ಕಂಥದ್ದನ್ನು ನಮ್ಮ ಮನೋಭಾವದಲ್ಲಿ ಇಟ್ಕೊಂಡು ನಾವು ಇರ್ತಿದ್ವಿ. ಅದೇನೋ ದೇವರ ದಯೆ ಮತ್ತು ಅದು ಎಲ್ಲ ರೀತಿಯಿಂದನೂ ಕೂಡ ಕಾಲಚಕ್ರ ಉರುಳ್ತಾನೆ ಇರ್ತದೆ. ಹಾಗಾಗಿ ಇವಾಗ PSTR ಅವರ ಕಾಲಗಂಟೆ ಅದ್ಭುತವಾದಂಥ ಸೌಂಡ್ ಮಾಡ್ತಾ ಇದೆ. ಆ ಒಂದು ವಿಚಾರವನ್ನ ಇಟ್ಟುಕೊಂಡು ಇಲ್ಲಿ ನೀವೆಲ್ಲ ಇಷ್ಟು ದಿನಗಳವರೆಗೆ ಏನೆಲ್ಲ ನೀವು ವಿಷಯ ಬಿಟ್ಟು ಹೊರಗಿದ್ದಿರಬಹುದು ಮತ್ತೆ ವಿಷಯದೊಳಗೆ ಇರಬಹುದು. ನಾನು ಎಲ್ಲರೂ ಒಂದೇ ರೀತಿ ಅಂತ ಹೇಳ್ತಾ ಇಲ್ಲ. ಇನ್ನೊಂದೇನಪ್ಪಾ ಅಂತಂದ್ರೆ ಈ PSTR ಅಭ್ಯರ್ಥಿಗಳು ಏನದಿರಲ್ಲ, ನೀವೆಲ್ಲರೂ ಕೂಡ ಇವಾಗ ಸಂಸಾರಿಕರೇ, 99% ಸಂಸಾರಿಕರೇ ಇದ್ದೀರಿ. ಮಕ್ಕಳು, ಮರಿ, ಹೆಂಡ್ರು, ಗಂಡ, ಹೀಗೆ ಪ್ರತಿಯೊಂದು ತಮ್ಮ ಜಂಜಾಟದಲ್ಲಿ PSTR ನೇಮಕಾತಿ ಮಾಡ್ಕೊಳ್ಳೇಬೇಕು, ನಾನು ಅದರಲ್ಲಿ ನಂದು ಒಂದು ಪೋಸ್ಟ್ ಇರಲೇಬೇಕು ಅನ್ನುವಂಥ ಛಲ ನಿಮ್ಮಲ್ಲಿ ಇರ್ತದ ಮತ್ತು ಐತಿ. ಇವೆಲ್ಲದರನ್ನು ನಾವು ಒಳಗೊಂಡಂತೆ ಏನೆಲ್ಲ ನಾವು ಓದ್ಕೋಬೇಕು, ಏನೆಲ್ಲ ನಾವು ಮಾಡಬೇಕು ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ತಿಳಿಸ್ತಾನೆ ಬರ್ತೇನೆ. ಒಂದು ಸ್ವಲ್ಪ ವಿಚಾರವನ್ನು ನಾವು ನೋಡಿದಾಗ ಈ PSTR ನೇಮಕಾತಿ ಪಠ್ಯಕ್ರಮವನ್ನು ನೋಡಿದಾಗ ಈ ಪಠ್ಯಕ್ರಮದಲ್ಲಿ ಒಟ್ಟು ಟೋಟಲ್ 150 ಅಂಕಗಳವರೆಗೆ ಪಠ್ಯಕ್ರಮ ಇರ್ತದ. ಅಂದ್ರೆ 15 ಮಾರ್ಕ್ಸಿನ ಸಾಮಾನ್ಯ ಜ್ಞಾನ, 20 ಅಂಕದ್ದು ಕನ್ನಡ, 25 ಅಂಕದ್ದು ಇಂಗ್ಲಿಷ್, 25 ಅಂಕದ್ದು ಶಿಶು ಮನೋವಿಜ್ಞಾನ, 20 ಅಂಕದ್ದು ಗಣಿತ, 20 ಅಂಕದ್ದು ಪರಿಸರ ಅಧ್ಯಯನ, 25 ಅಂಕದ್ದು ಕಂಪ್ಯೂಟರ್ ಅಂತಕ್ಕಂಥದ್ದು. ಹೀಗೆ ಒಟ್ಟು ಟೋಟಲ್ 150 ಅಂಕಗಳ ಒಂದು ಪತ್ರಿಕೆ ಇರ್ತದ. ಇದು ಪಠ್ಯಕ್ರಮದ ಆಧಾರಿತವಾಗಿ.
ಇವೆಲ್ಲವೂ ಕೂಡ ವಿಷಯವನ್ನು ನಾವು ಓದ್ಕೊಳ್ಳೇಬೇಕು. ಯಾಕಂದ್ರೆ ಇಷ್ಟು ದಿನಗಳವರೆಗೆ ನಾನು ಹೇಳಿದ್ನಲ್ಲ, ಕಬ್ಬಿಣದ ಜಂಗಿಡದ ಕಬ್ಬಿಣದ ಆಗ್ಬಿಟ್ಟಿದೀವಿ ನಾವು, ತುಕ್ಕು ಹಿಡಿದ ಅಂತ ಹೇಳಿದ್ನಲ್ಲ. ಆ ಒಂದು ತುಕ್ಕನ್ನ ಸಂಪೂರ್ಣವಾಗಿ ಬೇರ್ಪಡಿಸಿ ಅದನ್ನೆಲ್ಲ ಕಬ್ಬಿಣನೇ ನಿಚ್ಚಳವಾಗಿ ಹೊಳೆಯುವಂತೆ ಮಾಡಲಿಕ್ಕೆ ಕೆಲವೊಂದು ಸೂತ್ರಗಳದಾವ. ಆ ಸೂತ್ರಗಳನ್ನೆಲ್ಲ ನಾವು ಫಾಲೋ ಮಾಡ್ಬೇಕಾಗ್ತದೆ. ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ 7 ವಿಷಯಗಳಲ್ಲಿ, ಟೋಟಲ್ 7 ವಿಷಯಗಳದಾವ. ಈ 7 ವಿಷಯಗಳಲ್ಲಿ ಅತ್ಯಂತ ಸರಳ ವಿಷಯಗಳು ಮತ್ತು ಕಠಿಣ ಅಂತಕ್ಕಂಥದ್ದು 2 ಭಾಗಗಳನ್ನಾಗಿ ಮಾಡ್ತೀವಿ ನಾವು. ಕನ್ನಡ ಆಲ್ಮೋಸ್ಟ್ ನಾವೆಲ್ಲರೂ ಓದ್ಕೊಂತೀವಿ, ಎಲ್ಲರೂ ಓದ್ಕೊಂತಾರೆ, ಎಲ್ಲರಿಗೂ ಗೊತ್ತಿರ್ತದೆ. ಶಿಶು ಮನೋವಿಜ್ಞಾನ ಕೂಡ ಆಲ್ಮೋಸ್ಟ್ TTಯಲ್ಲಿ ನೀವೆಲ್ಲ ಓದ್ಕೊಂಡೇ ಬಂದಿದ್ದೀರಿ. ಅದು ಕೂಡ ಸ್ವಲ್ಪ ಸ್ವಲ್ಪಲ್ಲಕ್ಕಿನೂ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಶಿಶು ಮನೋವಿಜ್ಞಾನ ಪರಿಚಯ ಇದ್ದೇ ಇರ್ತದ. ಅದ್ರ ಜೊತೆಗೆ ಪರಿಸರ ಅಧ್ಯಯನ ಅಂತಕ್ಕಂಥದ್ದು ಈ 5th ದಿಂದ ಹಿಡಿದು 10th ವರೆಗೆ ಪುಸ್ತಕವನ್ನು ಓದ್ಬಿಟ್ರೆ ಅದರಲ್ಲಿ ಕೂಡ ಕವರ್ ಆಗಿರ್ತದೆ. ಇನ್ನು ಕಂಪ್ಯೂಟರ್ 50-50 ಆಗಿರ್ತದೆ. ಅಂದ್ರೆ ಅಲ್ಲಿ ಯಾಕಂದ್ರೆ 10 ವರ್ಷದ ಹಿಂದೆ ಇರ್ತಕ್ಕಂಥ ಈ ಒಂದು D.Ed ಮುಗಿಸ್ಕೊಂಡು ಬಂದಂತ ಅಭ್ಯರ್ಥಿಗಳಲ್ಲಿ ಆವಾಗ ಕಂಪ್ಯೂಟರ್ ನಾಲೆಡ್ಜ್ ಇರಲಿಲ್ಲ. ಆ ಒಂದು ಕಂಪ್ಯೂಟರ್ ನಾಲೆಡ್ಜ್ ಇರ್ಲಾರ್ದಂತ ಸಂದರ್ಭದಲ್ಲಿ ಇವಾಗ ಅದನ್ನು ಕಂಪ್ಯೂಟರ್ ನಾಲೆಡ್ಜ್ ತಗೋಬೇಕು ಅಂತಂದ್ರೆ 50-50. ಅದ್ರಾಗ ಅರ್ಧ ಈಗ ಆಲ್ಮೋಸ್ಟ್ ತಂತ್ರಜ್ಞಾನ ಮೊಬೈಲ್ ಯುಗ ಇರೋದ್ರಿಂದ ಆಲ್ಮೋಸ್ಟ್ ಕಂಪ್ಯೂಟರ್ ಎಲ್ಲರಿಗೂ ಕೂಡ ಸರಳ ಆಗಿರ್ತದ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು ಕಂಪ್ಯೂಟರ್ ಕೂಡ 50-50. ಕೆಲವೊಬ್ಬರಿಗೆ 50% ಗೊತ್ತಿರ್ತದೆ, 50% ಏನದ ಗೊತ್ತಿರ್ಲಿಕ್ಕಿಲ್ಲ ಅನ್ನುವಂಥದ್ದು ಭಾವಿಸ್ಕೊಂತೀನಿ. ಇನ್ನು 15 ಮಾರ್ಕ್ಸಿಂದ ಏನದ ಸಾಮಾನ್ಯ ಜ್ಞಾನ ಇರ್ತದೆ, GK ಅಂತ ಇರ್ತದ. ಈ ಒಂದು GK ಅಲ್ಲಿ ಏನದ ಆಲ್ಮೋಸ್ಟ್ ಇಂಥದ್ದೇ ಓದ್ಬೇಕಂತ ಇಲ್ಲ, ಅದು ಒಂಥರ ಸಮುದ್ರ ಇದ್ದಂಗೆ. ಇಲ್ಲಿ ಯಾವ ವಿಷಯಗಳನ್ನು ಓದಬೇಕು ಮತ್ತು ಯಾವುದನ್ನು ಓದಬೇಕು ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿ ಮತ್ತು ನಿಖರವಾದ ಪಠ್ಯಕ್ರಮ ಇರುವುದಿಲ್ಲ. ಇದರಲ್ಲಿ ಕೂಡ ಏನದ ಆಲ್ಮೋಸ್ಟ್ ನಾವು ಕೂಡ ಓದಿಕೊಳ್ಬಹುದು ಅನ್ನುವಂಥದ್ದು ಇಟ್ಕೊಂಡು ಈ ಒಂದು 5 ಸಬ್ಜೆಕ್ಟ್ ಅನ್ನ ಸರಳವಾಗಿ ಎಲ್ಲರೂ ಓದ್ಕೊಂತಾರೆ, ಎಲ್ಲರಿಗೂ ಕೂಡ ಪರಿಚಯ ತಾನೆ. ಇಲ್ಲಿ ಕಠಿಣ ಅಂತಕ್ಕಂಥದ್ದು ಇದೆ ನೋಡ್ರಿ. ಇಲ್ಲಿ ಇಂಗ್ಲಿಷ್ ಮತ್ತು ಗಣಿತ. ಇಲ್ಲಿ ಯಾರು ಇಂಗ್ಲಿಷ್ ಮತ್ತು ಗಣಿತ ಸಂಪೂರ್ಣವಾಗಿ ಕ್ಲಿಕ್ ಆಗ್ತಾರೋ ಅಲ್ಲಿ ಅವ್ರ ಸ್ಕೋರು ಆಟೋಮೆಟಿಕ್ ಆಗಿ ಹೆಚ್ಚಾಗಿರ್ತದೆ. ಇಲ್ಲಿ ಕನ್ನಡ ಸೈನ್ಸ್ದವ್ರಿಗೂ ಗೊತ್ತು, ಆರ್ಟ್ಸ್ನವ್ರಿಗೂ ಗೊತ್ತು, ಶಿಶು ಮನೋವಿಜ್ಞಾನ ಸೈನ್ಸ್ದವ್ರಿಗೂ ಗೊತ್ತು, ಆರ್ಟ್ಸ್ದವ್ರಿಗೂ ಗೊತ್ತು. ಮತ್ತೇನದ ಪರಿಸರ ಅಧ್ಯಯನ ಅಂದ್ರೆ ಸೈನ್ಸ್ ಬರ್ತದೆ, ಸೈನ್ಸ್ ಆರ್ಟ್ಸ್ದವ್ರಿಗೂ ಗೊತ್ತು, ಮತ್ತೆ ಸೈನ್ಸ್ದವ್ರಿಗೂ ಗೊತ್ತು. ಕಂಪ್ಯೂಟರ್ ಕೂಡ ಏನದ ಹಾಗೇನೆ, ಸೈನ್ಸ್ದವ್ರಿಗೆ ಸ್ವಲ್ಪ ಜಾಸ್ತಿ ಗೊತ್ತಿರೋದಂಗೆ ಕಾಣ್ತದ. ಆಮೇಲೆ ಏನದ ಆರ್ಟ್ಸ್ದವ್ರಿಗೆ ಕಂಪ್ಯೂಟರ್ ಸ್ವಲ್ಪ ಏನದ ಸಮಸ್ಯೆ ಅನಿಸ್ತದ. ಇನ್ನು ಸಾಮಾನ್ಯ ಜ್ಞಾನ GK ಅಂತಕ್ಕಂಥದ್ದು ಆರ್ಟ್ಸ್ನವ್ರಿಗೆ ಏನದ ಸ್ವಲ್ಪ ಹೆಚ್ಚಿಗಿರುತ್ತದೆ, ಸೈನ್ಸ್ದವ್ರಿಗೆ ಸ್ವಲ್ಪ ಕಡಿಮೆ ಇರ್ಬೋದೇನೋ. ಇಲ್ಲಿ ಕಠಿಣ ಅಂತಕ್ಕಂಥದ್ದು ಬಂದಿದ್ವಿ. ಇವಿಷ್ಟು ಸಬ್ಜೆಕ್ಟ್ ಅನ್ನು ನಾವು ಎಲ್ಲರೂ ಕವರ್ ಮಾಡ್ತಾರೆ. 100ಕ್ಕೆ 80% ಇವೆಲ್ಲವೂ ಕವರ್ ಮಾಡ್ತಾರೆ. ಬಂದಿದ್ದು 20% ಇಲ್ಲಿದೆ ನೋಡ್ರಿ. ಈ 20% ಇಂಗ್ಲಿಷ ಮತ್ತು ಗಣಿತ ಯಾರು ಪರ್ಫೆಕ್ಟ್ ಆಗಿ ಅಭ್ಯಾಸ ಮಾಡ್ತಾರೋ, ಯಾರು ಪರ್ಫೆಕ್ಟ್ ಆಗಿ ಅದರಲ್ಲಿ ಅಂಕಗಳನ್ನು ತೆಗೆದುಕೊಳ್ತಾರೋ ಅವರು ಟಾಪ್ ಅಲ್ಲಿ ಇರ್ತಾರೆ. ಆ ಒಂದು ವಿಚಾರವನ್ನು ಇಟ್ಕೊಂಡ್ರೆ ಈಗ ನಾವು ಅಭ್ಯಾಸ ಮಾಡಬೇಕಾದಂತ ವಿಚಾರವನ್ನು ನೋಡಿದಾಗ ಏನ್ ಮಾಡಬೇಕು ಅಂತಂದ್ರೆ, ಈ ಒಂದು ಗಣಿತ ಮತ್ತು ಈ ಒಂದು ಇಂಗ್ಲಿಷ್ ಇದನ್ನ ಅಭ್ಯಾಸ ಮಾಡಬೇಕು. ನಾವು ಇದೊಂದು ಅಭ್ಯಾಸ ಮಾಡಬೇಕು. ಮತ್ತು ಇವುಗಳನ್ನೆಲ್ಲ ಅಭ್ಯಾಸ ಮಾಡಬಾರ್ದು ಅಂತೇನಿಲ್ಲ, ಇವುಗಳನ್ನು ಕೂಡ ಅಭ್ಯಾಸ ಮಾಡಬೇಕು. ಇವುಗಳನ್ನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದ್ರಿಂದ, ನಮಗೂ ಗೊತ್ತಿರೋದ್ರಿಂದ ಅದ್ರ ಜೊತೆಗೆ ಈ ಒಂದು ಕಠಿಣವಾದಂಥ ವಿಷಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಲವು ಇರಬೇಕು. ಈ ಒಂದು ಹೆಚ್ಚಿನ ಒಲವು ಇತ್ತು ಅಂತಂದ್ರೆ ನಾವು ಸಂಪೂರ್ಣವಾಗಿ ಎಲ್ಲರಿಗಿಂತ ಭಿನ್ನವಾಗಿ ಕಾಣಲಿಕ್ಕೆ ನಮಗೆ ಶಕ್ಯ ಇದೆ. ಇನ್ನೊಂದು ಏನಪ್ಪಾ ಅಂದ್ರೆ ವಿಷಯವಂತಂದ್ರ, ಈ ಒಂದು ವಿಷಯವನ್ನ ಸಂಪೂರ್ಣವಾಗಿ ಈ ಯಾವ್ಯಾವುದು ವಿಷಯಗಳನ್ನ ಓದಬೇಕು, ಯಾರ್ಯಾರು ಬರೆದದ್ದನ್ನು ಓದಬೇಕು ಅನ್ನುವಂಥದ್ದು ನೋಡಿದ್ರೆ, ನಾವು ಸಾಮಾನ್ಯ ಜ್ಞಾನವನ್ನ ಸ್ಪರ್ಧಾ ವಿಜೇತ ಓದಿದ್ರೆ ಸಾಕು. ಪ್ರತಿ ತಿಂಗಳು ಕೂಡ ಸಾಮಾನ್ಯ ಜ್ಞಾನವನ್ನ ಪ್ರತಿ ತಿಂಗಳ ವಿಜೇತವನ್ನ ಓದಿದ್ರೆ ಸಾಕು. ಇನ್ನು ಕನ್ನಡ ಅಂತಕ್ಕಂಥದ್ದು ಬಂದಾಗ 5ರಿಂದ 10ನೇ ತರಗತಿ ಪಠ್ಯ ಪುಸ್ತಕವನ್ನು ನಾವು ಓದಬಹುದು. ನಾನು ಕೂಡ ಇವಾಗ ಕ್ಲಾಸ್ಗಳನ್ನ 5ರಿಂದ 10ನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಗ್ರಾಮರ್ ಆಗಿರ್ಬಹುದು, ಅದರ ಜೊತೆಗೆ ಕವಿ ಪರಿಚಯ ಆಗಿರಬಹುದು, ಇವೆಲ್ಲವುದರ ಬಗ್ಗೆ ನಾನು ವಿವರಣೆಯನ್ನ ಕೊಡ್ತಾನೆ ಬರ್ತೀನಿ. ಬಹಳಷ್ಟು ಪಠ್ಯ ಪುಸ್ತಕದನ್ನು ಬಿಟ್ಟು ಮತ್ತೆ ನಾನು ಎಲ್ಲಿ ಹೊರಗಡೆ ಹೋಗೋದಿಲ್ಲ ಅಂತ ವಿಷಯಗಳನ್ನ ಕೂಡ ನಿಮ್ಮ ಮುಂದೆ ನಾನು ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದ್ರ ಜೊತೆಗೇನೆ ಇನ್ನೊಂದು ಇಂಗ್ಲಿಷ್ ಅಂತ ಬರ್ತದೆ. ಇಂಗ್ಲಿಷ್ಗೆ 5ರಿಂದ 10ನೇ ತರಗತಿ ಅಥವಾ 8ನೇ ತರಗತಿವರೆಗೆ ಓದಿಕೊಂಡ್ರು ಕೂಡ ಸಾಕಾಗ್ತದೆ. ಅದು ಇಷ್ಟು ಓದಿದ್ರೆ ಸಾಕು. ಆಮೇಲೆ ಶಿಶು ಮನೋವಿಜ್ಞಾನ ಅಂತಕ್ಕಂಥದ್ದು ವಾಮದೇವ್ ಸರ್ದು ಓದಬೇಕು.
ವಾಮದೇವ್ ಸರ್ ಓದಿದ ಮೇಲೆ KM ಸುರೇಶ್ ದವ್ರ ಸರ್ ಪ್ರಕಾರ ನೋಟ್ಸ್ ಮಾಡಬೇಕು. ಇವೆರಡೂ ಮಾಡಿದ್ದೆ ಆದ್ರೆ ಖಂಡಿತವಾಗಿ ನಿಮ್ ಸ್ಕೋರ್ ಆಗ್ತದೆ. ನಂದು TETಯಲ್ಲಿ 30ಕ್ಕೆ 30 ಅಂಕಗಳನ್ನು ಬಂದಿದ್ದಾವೆ. ಯಾವುದು ಫಸ್ಟ್ ವಾಮದೇವ್ ಸರ್ ಅದನ್ನು ಓದ್ಕೋಬೇಕು. ಆಮೇಲೆ KM ಸುರೇಶ್ ಅವರ ಅದನ್ನ ನೋಡ್ಕೊಂಡು ಸಂಪೂರ್ಣವಾಗಿ ನೋಟ್ಸ್ ನಮ್ಮದೇ ಆದಂತ ಸ್ವಂತ ನೋಟ್ಸ್ ಅನ್ನ ಮಾಡಬೇಕು ನಾವು. ಅದ್ರ ಜೊತೆಗೆ ಗಣಿತ ಅಂತ ಬಂದಾಗ 5ರಿಂದ 10ನೇ ತರಗತಿಯ ಪಠ್ಯ ಪುಸ್ತಕವನ್ನ ನಾವು ರೆಫರ್ ಮಾಡಲೇಬೇಕು. ಎಲ್ಲ ಲೆಕ್ಕಗಳನ್ನ ಪ್ರತಿಯೊಂದು ಕೂಡ ಏನದ ಪ್ರಯೋಗಾತ್ಮಕವಾಗಿ ಅವುಗಳನ್ನ ಲೆಕ್ಕ ಬಿಡಿಸುವುದ್ರ ಮೂಲಕ ನಾವು ಏನದ ಮಾಡಲೇಬೇಕಾಗ್ತದ. ಇನ್ನ ಪರಿಸರ ಅಧ್ಯಾಯ ಅಂತ ಬಂದಾಗ 5ರಿಂದ 10ನೇ ತರಗತಿ, 5 ಅನ್ನೋದಕ್ಕಿಂತ 4ರಿಂದ ಸೇರಿಸ್ಕೊಂಡ್ರು ನಡೀತದೆ. 4ನೇ ತರಗತಿಯಲ್ಲಿ ಅಷ್ಟೊಂದೇನಿಲ್ಲ, 5ರಿಂದನೇ ಒಳ್ಳೆಯವಾದಂಥದ್ದು. ಈ ಒಂದು 5ರಿಂದ 10ನೇ ತರಗತಿಯ ಪಠ್ಯ ಪುಸ್ತಕವನ್ನು ನಾವು ಓದ್ಕೊಂಡ್ರೆ ಸಾಕು. ಪ್ರತಿಯೊಂದು ಕೂಡ ಈ ಪರಿಸರ ಅಧ್ಯಯನದಲ್ಲಿ ಸಮಾಜ ವಿಜ್ಞಾನ ಇರ್ತದೆ, ವಿಜ್ಞಾನದಲ್ಲಿ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಇವೆಲ್ಲವೂ ಕೂಡ ಒಳಗೊಂಡಿರ್ತದೆ. ನಾವು ಪರಿಸರ ಅಧ್ಯಯನ ಅಂತ ಕೇವಲ 4-5ನೇ ತರಗತಿ ಪಠ್ಯ ಪುಸ್ತಕದ ಪರಿಸರ ಅಧ್ಯಯನ ಓದ್ಕೊಂಡ್ರೆ ಅದರಲ್ಲಿ ಯಾವುದು ಮಾರ್ಕ್ಸ್ ಬರೋದಿಲ್ಲ. ನಾವೇನ್ ಮಾಡ್ಬೇಕು ಅಂತಂದ್ರೆ 5ರಿಂದ 10ನೇ ತರಗತಿವರೆಗಿನ ಸೈನ್ಸ್ ಬುಕ್ ಮತ್ತು SS ಬುಕ್ಗಳನ್ನು ನಾವು ಸಂಪೂರ್ಣವಾಗಿ ಓದಿ ಮುಗಿಸ್ಬೇಕು. ಅದರ ಜೊತೆಗೇನೆ ಇನ್ನೊಂದು ಕಂಪ್ಯೂಟರ್ ಅಂತ ಇದೆ, ಇದ್ರಿಗೆ ಈ 25 ಮಾರ್ಕ್ಸ್ ಇದೆ. ಬರೀ ಕೇವಲ ಒಂದೇ ಒಂದು ಪುಸ್ತಕ ಓದ್ಬಿಡ್ರಿ, ಅದ್ರಾಗ 25 ಮಾರ್ಕ್ಸ್ ಕಂಪಲ್ಸರಿ ಬರ್ತದೆ. ಯಾವುದು ಅಂತಂದ್ರೆ ಅರಿಹಂತ ಅಂತ ಒಂದು ಬರೆದಿದ್ದು ಪುಸ್ತಕ ಇದೆ, ಅದು ಇಂಗ್ಲಿಷ್ ಮೀಡಿಯಂದಲ್ಲಿದೆ. ಅದನ್ನ ನಾನು ರೆಫರ್ ಮಾಡಿಕೊಂಡು ಕನ್ನಡ ಮೀಡಿಯಂ ಅಲ್ಲಿ ಕ್ಲಾಸಸ್ಗಳನ್ನ ಮಾಡ್ತೀನಿ ಇವತ್ತಿನಿಂದ. ಅವುಗಳು ಕೂಡ ನೀವೇನದ ಅಬ್ಸರ್ವ್ ಮಾಡಬಹುದು. ಇವೆಲ್ಲವರನ್ನ ನಾವು ನೋಡ್ಕೊಂಡ್ರೆ ಈ ಒಂದು ವಿಚಾರವನ್ನ ಇವಿಷ್ಟು ಓದ್ಬಿಟ್ರೆ ಯಾವುದೇ ಕೋಚಿಂಗಿಗೂ ಹೋಗುವಂತ ಅವಶ್ಯಕತೆ ಇಲ್ವೇ ಇಲ್ಲ. ಯಾವುದೇ ಕೋಚಿಂಗ್ ಹೋಗ್ಬೇಡ್ರಿ, ಇವಿಷ್ಟೆಲ್ಲ ಓದ್ಬಿಟ್ರೆ ಯಾವುದೇ ಕೋಚಿಂಗಿಗೆ ನೀವು ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇವೆಲ್ಲವುಗಳನ್ನು ಕೂಡ ನೀವು ಬಹಳಷ್ಟು ಶ್ರದ್ಧಾಪೂರ್ವಕವಾಗಿ, ಬಹಳಷ್ಟು ಮನಸಾಪೂರ್ವಕವಾಗಿ ನಾವು ಓದ್ಕೋಬೇಕು. ಯಾಕಂದ್ರೆ ನಮ್ಮಲ್ಲಿ ಒಂದು ಹುರಿದುಂಬಿಸುವಂತ ಒಂದು ಛಲ ಇರಬೇಕು. ಏನಂದ್ರೆ 2026ರಲ್ಲಿ ನಂದು ಒಂದು PSTR ನೇಮಕಾತಿಯಲ್ಲಿ ನಾನು ಒಬ್ಬಳು ಇರ್ತೀನಿ ಅನ್ನುವಂಥ ವಿಚಾರವನ್ನ ನಿಮ್ಗೇನದ ಗೊತ್ತಿರ್ಬೇಕಾಗ್ತದ. ಆತ್ಮೀಯ ಎಲ್ಲ ಭಾವಿ ಶಿಕ್ಷಕ ಬಂಧುಗಳೇ, ಇವುಗಳನ್ನೆಲ್ಲ ಕುರಿತಂತೆ ಪ್ರತಿಯೊಂದು ದಿನವೂ ಕೂಡ ಒಂದೊಂದು ಕ್ಲಾಸ್ಗಳನ್ನ ನಾನು ಮಾಡ್ತಿರ್ತೀನಿ. ತಾವೆಲ್ಲರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಕೂಡ ಜಾಯಿನ್ ಆಗ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ. ಆಮೇಲೆ ನಿಮಗೇನು ಅನಿಸ್ತು ಮತ್ತೆ ಏನೇನು ಬೇಕಾಗಿದೆ ಕಂಟೆಂಟ್ ಅನ್ನೋದ್ರ ಬಗ್ಗೆ ಕಾಮೆಂಟ್ ಕೂಡ ಮಾಡ್ರಿ. ನಿಮ್ಮ ಇಷ್ಟ ಆದವರಿಗೆ ಕೂಡ ಶೇರ್ ಮಾಡ್ರಿ. ಅದರ ಜೊತೆಗೇನೆ ನಮ್ಮ ಜೊತೆಗೆ ನೀವು ಇರ್ರಿ ಅಂತ ಹೇಳ್ತಾ, ನಿಮ್ಮದು ಒಂದು ಕೂಡ ಪೋಸ್ಟು ಆ ಒಂದು ಭಾವಿ ಶಿಕ್ಷಕರಾದಂಥ ಶಿಕ್ಷಕರು ಪ್ರೆಸೆಂಟ್ ಹಾಲಿ ಶಿಕ್ಷಕರಾಗಬೇಕು ನೀವೆಲ್ಲರೂ ಕೂಡ ಅನ್ನುವುದೇ ನನ್ನ ಆಶಯ. ದಯವಿಟ್ಟು ನೀವೆಲ್ಲರೂ ಕೂಡ ಇನ್ನೊಮ್ಮೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದ್ರೆ ನಾನು ಮಾಡುವಂಥ ಕ್ಲಾಸಸ್ ನಿಮಗೆ ನೋಟಿಫೈ ಆಗಿ ಬರ್ತದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.